ಇತ್ತೀಚೆಗೆ ಕೆಲವು ದಿನಗಳ ಹಿಂದೆ ಈ ದೇವಸ್ಥಾನದ ಆವರಣದಲ್ಲಿ ಕೆಲವು ಪಟ್ಟಬದ್ಧ ಹಿತಾಸಕ್ತಿಗಳು ಕೆಲವು ವಿಷಯದ ಬಗ್ಗೆ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿರುತ್ತಾರೆ. ಆ ಬಗ್ಗೆ ಸ್ಪಷ್ಟೀಕರಣ ಕೊಡಲಿಕ್ಕೆ ನಾವು ಇವತ್ತು ತಿಂಗಳ ಕುಟುಂಬಸ್ಥರ ಪರವಾಗಿ ಹಾಗೂ ಗ್ರಾಮದ ಭಕ್ತಾಭಿಮಾನ ಪರವಾಗಿ ಈ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೇವೆ. ಇಲ್ಲಿ ನಾವೊಂದು ಲಿಖಿತ ಹೇಳಿಕೆಯನ್ನು ಈಗಾಗಲೇ ನಿಮ್ಮ ಎಲ್ಲರಿಗೂ ಕೊಟ್ಟಿದ್ದೇವೆ. ಆ ಲಿಖಿತ ಹೇಳಿಕೆಯನ್ನು ನಾನು ಈಗ ಓದಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಹೆಬ್ರಿ ತಾಲೂಕು ನಾಟ್ಪಾಲು ಗ್ರಾಮದ ನಂದಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಬಗ್ಗೆ ವಿಜಯ್ ಶೆಟ್ಟಿ ಎಂಬುವರು ದೇವಸ್ಥಾನ ಮತ್ತು ಅದರ ಆಡಳಿತ ಮುಕ್ತೇಸರರ ಹಾಗೂ ಅವರ ಕುಟುಂಬಸ್ಥರ ವಿರುದ್ಧ ಸುಳ್ಳು ಆಪಾದನೆಯನ್ನು ಮಾಡಿ ಕುಟುಂಬಸ್ಥರ ತೇಜವಧೆ ಮಾಡುವ ದುರುದ್ದೇಶದಿಂದ ಅಪಪ್ರಚಾರ ಮಾಡಿ ಸುದ್ದಿಗೋಷ್ಠಿಯನ್ನು ಮಾಡಿರುತ್ತಾರೆ. ಈ ಕುರಿತು ಆಡಳಿತ ಮುಕ್ತೇಸರರ ಹಾಗೂ ಅವರ ಕುಟುಂಬಸ್ಥರ ಪರವಾಗಿ ಸ್ಪಷ್ಟೀಕರಣ ನೀಡುವ ಉದ್ದೇಶದಿಂದ ನಾವು ಈ ಪತ್ರಿಕಾಗೋಷ್ಠಿಯನ್ನು ನಡೆಸುತ್ತಿದ್ದೇವೆ. ನಂದಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನವನ್ನು ತಿಂಗಳೆ ಮನೆತನದ ಹಿರಿಯರು ನೂರಾರು ವರ್ಷಗಳ ಹಿಂದೆ ಪ್ರತಿಷ್ಠಾಪಿಸಿ ಪೂಜಿಸಿ ಆರಾಧಿಸಿಕೊಂಡು ಬರುತ್ತಿದ್ದಾರೆ. ಸದ್ರಿ ದೇವಸ್ಥಾನದ ಆಡಳಿತವನ್ನು ನಮ್ಮ ತಿಂಗಳೆ ಕುಟುಂಬಸ್ಥರು ಅನುವಂಶಿಕವಾಗಿ ನಡೆಸಿಕೊಂಡು ಬರುತ್ತಿದ್ದು, ಸದ್ರಿ ತಿಂಗಳೆ ಕುಟುಂಬದ ಹಿರಿಯರಾದ ದಿವಂಗತ ವೆಂಕಪ್ಪ ಹೆಗಡೆ, ತಿಂಗಳೆ ದಿವಂಗತ ರಾಮಣ್ಣ ಹೆಗಡೆ, ತಿಂಗಳೆ ದಿವಂಗತ ಸಂಜೀವ್ ಹೆಗಡೆ, ತಿಂಗಳೆ ದಿವಂಗತ ಸೀತಮ್ಮ ಹೆಗಡೆ ಹಾಗೂ ತಿಂಗಳೆ ದಿವಂಗತ ರವೀಂದ್ರ ಹೆಗಡೆಯವರು ಕುಟುಂಬದ ಹಿರಿಯ ಯಜಮಾನರಾಗಿ ಅವರವರ ಜೀವಿತ ಕಾಲದಲ್ಲಿ ಸದ್ರಿ ದೇವಸ್ಥಾನದ ಆಡಳಿತವನ್ನು ನಡೆಸಿಕೊಂಡು ಬರುತ್ತಿದ್ದರು. ಸದ್ರಿ ದೇವಸ್ಥಾನದ ಆಡಳಿತ ಹಕ್ಕನ್ನು ಸಬಾರ್ಡಿನೇಟ್ ಜಡ್ಜಸ್ ಕೋರ್ಟ್ ಸೌತ್ ಕೆನರಾ ಇವರು OS ನಂಬರ್ 33/1948ರಲ್ಲಿ ದಿನಾಂಕ 6/1/1949 ನೀಡಿದ ಅವಾರ್ಡ್ ಡಿಕ್ರಿಯಲ್ಲಿ ಉಲ್ಲೇಖ ಇರುತ್ತದೆ. ತದನಂತರ 1986ರ ಲಾಗಾಯಿತು ಆನುವಂಶಿಕ ಆಡಳಿತ ಮುಕ್ತೇಸರರಾದ ಶ್ರೀಮತಿ ಮನೋರಮಾ S. ಶೆಟ್ಟಿಯವರು ಆಡಳಿತ ನಡೆಸಿಕೊಂಡು ಬರುತ್ತಿದ್ದಾರೆ. ಸದ್ರಿ ದೇವಸ್ಥಾನದಲ್ಲಿ ದೈನಂದಿನ ಹಾಗೂ ವಾರ್ಷಿಕ ಪೂಜಾ ವಿನಿಯೋಗಗಳನ್ನು ದೇವಸ್ಥಾನದ ಅರ್ಚಕರ ಮೂಲಕ ಆಡಳಿತ ಮುಕ್ತೇಸರರು ಸಾಂಗವಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ. ದೇವಸ್ಥಾನದ ಖರ್ಚು ವೆಚ್ಚಗಳ ಕುರಿತು ಲೆಕ್ಕಪತ್ರಗಳನ್ನು ಸಮರ್ಪಕವಾಗಿ ಆಡಳಿತ ಮುಕ್ತೇಸರರು ಬರೆದಿಟ್ಟಿರುತ್ತಾರೆ. ಸದ್ರಿ ದೇವಸ್ಥಾನದ ಆಡಳಿತ ಹಾಗೂ ನಿರ್ವಹಣೆಯ ಕುರಿತು ದಿನಾಂಕ 3/9/2022ರ ಪೂರ್ವದಲ್ಲಿ ಯಾವುದೇ ಗೊಂದಲ, ಆಕ್ಷೇಪಣೆ ಹಾಗೂ ಹಸ್ತಕ್ಷೇಪ ಇರಲಿಲ್ಲ. ನಾಟ್ಪಾಲು ಗ್ರಾಮದ ಜಯಪಾಲ ಶೆಟ್ಟಿಯವರ ಮಗ ರಾಘವೇಂದ್ರ ಶೆಟ್ಟಿ, ವಿಜಯ್ ಶೆಟ್ಟಿ ಮತ್ತು ಅವರ ಅನುಯಾಯಿಗಳು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಸೇವಾ ಮಂಡಳಿ ನಂದಲು ಎಂಬ ನೋಂದಾಯಿತ ಸಮಿತಿಯನ್ನು ಕಾನೂನು ಬಾಹಿರವಾಗಿ ರಚಿಸಿ ದೇವಸ್ಥಾನದ ಆಡಳಿತವನ್ನು ಕಸಿದುಕೊಳ್ಳುವ ಉದ್ದೇಶದಿಂದ ಆನುವಂಶಿಕ ಆಡಳಿತ ಮುಕ್ತೇಸರ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡಿ ದೇವಸ್ಥಾನದ ಆಡಳಿತದಲ್ಲಿ ಹಸ್ತಕ್ಷೇಪವನ್ನು ಮಾಡಲು ಪ್ರಾರಂಭಿಸಿರುತ್ತಾರೆ. ಈ ಬಗ್ಗೆ ರಾಘವೇಂದ್ರ ಶೆಟ್ಟಿ ಮತ್ತು ಆತನ ಅನುಯಾಯಿಗಳ ವಿರುದ್ಧ ಕಾರ್ಕಳದ ಹಿರಿಯ ಸಿವಿಲ್ ನ್ಯಾಯಾಧೀಶರ ನ್ಯಾಯಾಲಯದಲ್ಲಿ OS ನಂಬರ್ 122/22 ರಂತೆ ವ್ಯಾಜ್ಯ ದಾಖಲಿಸಿದ್ದು, ಆತನ ಹಾಗೂ ಆತನ ಅನುಯಾಯಿಗಳ ವಿರುದ್ಧ ನ್ಯಾಯಾಲಯವು ದಿನಾಂಕ 3/2/2022ರಂದು ತಾತ್ಕಾಲಿಕ ಇಂಜೆಕ್ಷನ್ ಆದೇಶವನ್ನು ನೀಡಿರುತ್ತಾರೆ ಹಾಗೂ ದೇವಸ್ಥಾನದ ಆಡಳಿತ ಮತ್ತು ನಿರ್ವಹಣೆಯಲ್ಲಿ ಆನುವಂಶಿಕ ಆಡಳಿತ ಮುಕ್ತೇಸರರಿಗೆ ಯಾವುದೇ ಹಸ್ತಕ್ಷೇಪ ಮಾಡಬಾರದಾಗಿ ಆದೇಶವನ್ನು ಮಾಡಿರುತ್ತಾರೆ. ಸದ್ರಿ ಆದೇಶವು ಈಗಲೂ ಊರ್ಜಿತವಿರುತ್ತದೆ ಹಾಗೂ ಸದ್ರಿ ಪ್ರಕರಣವು ಸದ್ರಿ ನ್ಯಾಯಾಲಯದಲ್ಲಿ ಈಗಲೂ ತನಿಖೆಗೆ ಬಾಕಿ ಇರುತ್ತದೆ. ತದನಂತರ ಸುಧಾಕರ್ ಗೌಡ ಮತ್ತು ಇತರರು ಸೇರಿ ಸಹಾಯಕ ಆಯುಕ್ತರು, ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದಾಯ ದತ್ತಿಗಳ ಇಲಾಖೆ ಉಡುಪಿ ಇವರಿಗೆ ಆಡಳಿತ ಮುಕ್ತೇಸರ ವಿರುದ್ಧ ಸುಳ್ಳು ದೂರನ್ನು ನೀಡಿರುತ್ತಾರೆ. ಸದ್ರಿ ದೂರನ್ನು ತನಿಖೆ ಮಾಡಿಲ್ಲ ಎಂಬ ಕಾರಣಕ್ಕೆ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿ ದಾಖಲು ಮಾಡಿ ತನಿಖೆಗೆ ಆದೇಶವನ್ನು ಪಡೆದುಕೊಂಡಿರುತ್ತಾರೆ. ತದನಂತರ ಸಹಾಯಕ ಆಯುಕ್ತರು ಹಿಂದೂ ಧಾರ್ಮಿಕ ದತ್ತಿ ಸಂಸ್ಥೆ ಮತ್ತು ಅಪರ ಜಿಲ್ಲಾಧಿಕಾರಿ ಉಡುಪಿ ಜಿಲ್ಲೆ ಆಯುಕ್ತರು ಹಿಂದೂ ಧಾರ್ಮಿಕ ದತ್ತಿ ಸಂಸ್ಥೆ ನಡೆಸಿದ ತನಿಖೆಯಲ್ಲಿ ಸೂಕ್ತವಾಗಿ ಆಕ್ಷೇಪಣೆಗಳನ್ನು ದೇವಸ್ಥಾನದ ಆಡಳಿತ ಮುಕ್ತೇಸರು ಸಲ್ಲಿಸಿದ್ದರೂ ಅದನ್ನು ಪರಿಗಣಿಸದೆ ವಿಜಯ್ ಶೆಟ್ಟಿ ಮತ್ತು ಇತರರು ಸೇರಿ ರಾಜಕೀಯ ವ್ಯಕ್ತಿಗಳ ಪ್ರಭಾವವನ್ನು ಬಳಸಿ ಆಯುಕ್ತರು ಹಿಂದೂ ಧಾರ್ಮಿಕ ದತ್ತಿ ಸಂಸ್ಥೆ ಮತ್ತು ಇತರ ಅಧಿಕಾರಿಗಳ ಮೇಲೆ ಒತ್ತಡ ಹೇರಿ ತಮಗೆ ಬೇಕಾದ ಹಾಗೆ ವರದಿಗಳನ್ನು ಸೃಷ್ಟಿಸಿ ದೇವಸ್ಥಾನವನ್ನು ಸರ್ಕಾರದ ವಶಕ್ಕೆ ಸೇರಬೇಕೆಂದು ಆದೇಶವನ್ನು ಪಡೆದುಕೊಂಡಿರುತ್ತಾರೆ. ಸದ್ರಿ ಆದೇಶದ ವಿರುದ್ಧ ದೇವಸ್ಥಾನದ ಆಡಳಿತ ಮುಕ್ತೇಸರಾದ ಮನೋರಮಾ S. ಶೆಟ್ಟಿಯವರು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿ WP ನಂಬರ್ 23-17/2025 ರಂತೆ ದಾಖಲು ಮಾಡಿರುತ್ತಾರೆ. ಸದ್ರಿ ರಿಟ್ ಅರ್ಜಿಯಲ್ಲಿ ನ್ಯಾಯಾಲಯವು ದಿನಾಂಕ 5/2/2026ರಂದು ಆದೇಶವನ್ನು ನೀಡಿರುತ್ತಾರೆ. ಸದ್ರಿ ಆದೇಶದಂತೆ ದೇವಸ್ಥಾನವನ್ನು ಸರಕಾರದ ಸ್ವಾಧೀನ ಪಡೆದಿರುವುದು ಸರಿಯಲ್ಲ ಹಾಗೂ ಆಯುಕ್ತರು ಹಿಂದೂ ಧಾರ್ಮಿಕ ದತ್ತಿ ಸಂಸ್ಥೆಯವರು ದೇವಸ್ಥಾನವನ್ನು ಸರಕಾರಕ್ಕೆ ಸೇರಬೇಕೆಂದು ಮಾಡಿರುವ ಆದೇಶವನ್ನು ರದ್ದುಗೊಳಿಸಿರುತ್ತಾರೆ. ಅಲ್ಲದೆ ದೇವಸ್ಥಾನದ ಆಡಳಿತ ಮುಕ್ತೇಸರಾದ ಮನೋರಮಾ S. ಶೆಟ್ಟಿಯವರು ದೇವಸ್ಥಾನದ ಆಡಳಿತವನ್ನು ಮುಂದುವರಿಸಿಕೊಂಡು ಬರಲು ಅನುಮತಿಯನ್ನು ನೀಡಿ ಸದ್ರಿ ರಿಟ್ ಅರ್ಜಿಯನ್ನು ಪುರಸ್ಕರಿಸಿ ಆದೇಶವನ್ನು ನೀಡಿರುತ್ತಾರೆ. ದೇವಸ್ಥಾನದ ಆಡಳಿತ ಮುಕ್ತೇಸರರು ಜನರಿಂದ ಯಾವುದೇ ಕಾಣಿಕೆಯನ್ನು ಹಣವನ್ನು ಸಂಗ್ರಹ ಮಾಡಬಾರದಾಗಿ ಆದೇಶವನ್ನು ನೀಡುವಂತೆ ಸದ್ರಿ ಪ್ರಕರಣದಲ್ಲಿ ಇದೇ ವಿಜಯ್ ಶೆಟ್ಟಿ, ಸುಧಾಕರ್ ಗೌಡ ಮತ್ತು ಇತರರ ಪರವಾಗಿ ನಿಯುಕ್ತಗೊಂಡ ವಕೀಲರು ಅವರ ಪರವಾಗಿ ನ್ಯಾಯಾಲಯಕ್ಕೆ ಭಿನ್ನವಿಸಿಕೊಳ್ಳುತ್ತಾರೆ
ಹಾಗೂ ನ್ಯಾಯಾಲಯವು ಆಡಳಿತ ಮುಕ್ತೇಶ್ವರರು ದೇವಸ್ಥಾನದಲ್ಲಿ ಜನರಿಂದ ಹಣ ಸಂಗ್ರಹ ಮಾಡಬಾರದಾಗಿ ಆದೇಶವನ್ನು ಮಾಡಿರುತ್ತಾರೆ. ಈ ರೀತಿ ನ್ಯಾಯಾಲಯದಿಂದ ಆದೇಶವನ್ನು ಪಡೆದು ಈಗ ಮೊಸಳೆ ಕಣ್ಣೀರು ಸುರಿಸುತ್ತಿರುವುದು ಯಾಕಾಗಿ? ಸದ್ರಿ ಉಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು ದೇವಸ್ಥಾನವನ್ನು ನಮ್ಮ ಸ್ವಂತ ಖರ್ಚಿನಿಂದ ನಿರ್ವಹಿಸಿಕೊಂಡು ಬರುತ್ತಿದ್ದಾರೆ ಹಾಗೂ ನ್ಯಾಯಾಲಯದ ಆದೇಶವನ್ನು ಪಾಲನೆ ಮಾಡುತ್ತಿದ್ದೇವೆ. ಸದ್ರಿ ಆದೇಶದ ನಂತರ ದೇಣಿಗೆಯನ್ನು ಸ್ವೀಕರಿಸುವುದಿಲ್ಲ ಎಂಬ ಕಾರಣದಿಂದ ದಿನಾಂಕ 18/2/2026 ಕಾಣಿಕೆ ಹುಂಡಿ ಡಬ್ಬವನ್ನು ದೇವಸ್ಥಾನದಲ್ಲಿ ಪ್ರತ್ಯೇಕ ಇಟ್ಟಿರುತ್ತೇವೆ ಹಾಗೂ ಅದರಲ್ಲಿ ಯಾರೂ ಕಾಣಿಕೆಯನ್ನು ಹಾಕುತ್ತಿಲ್ಲ ಹಾಗೂ ಸದ್ರಿ ಕಾಣಿಕೆ ಹುಂಡಿ ಡಬ್ಬಕ್ಕೆ ನಿರ್ವಹಣಾಧಿಕಾರಿಯವರು ಹಾಕಿರುವ ಬೀಗ ಈಗಲೂ ಕೂಡ ಹಾಗೆ ಇರುತ್ತದೆ. ಆಡಳಿತ ಮುಕ್ತೇಶ್ವರರಾಗಲಿ ಅಥವಾ ಅವರ ಕುಟುಂಬದ ಸದಸ್ಯರಾಗಲಿ ದೇಣಿಗೆಯನ್ನು ಗೂಗಲ್ ಖಾತೆಗೆ ಜಮೆ ಮಾಡುವಂತೆ ತಿಳಿಸಿರುವುದಿಲ್ಲ. ಕರ್ನಾಟಕದ ಉಚ್ಚ ನ್ಯಾಯಾಲಯದ ರಿಟ್ ಅರ್ಜಿ WP ನಂಬರ್ 2317/2025 ನ್ಯಾಯಾಲಯವು ನೀಡಿದ ಆದೇಶದ ವಿರುದ್ಧ ವಿಜಯ್ ಶೆಟ್ಟಿ, ಸುಧಾಕರ್ ಗೌಡ ಇತರರು ಕರ್ನಾಟಕ ಉಚ್ಚ ನ್ಯಾಯಾಲಯದ ದ್ವಿಸದಸ್ಯ ಪೀಠಕ್ಕೆ ರಿಟ್ ಅಪೀಲು ನಂಬರ್ 578/2026 ಅಪೀಲು ಸಲ್ಲಿಸಿರುತ್ತಾರೆ. ಸದ್ರಿ ಪ್ರಕರಣವನ್ನು ಉಚ್ಚ ನ್ಯಾಯಾಲಯವು ದಿನಾಂಕ 30/6/2026 ವಜಾ ಮಾಡಿ ಆದೇಶವನ್ನು ನೀಡಿರುತ್ತಾರೆ. ನ್ಯಾಯಾಲಯದ ಆದೇಶದ ನಂತರ ವಿಜಯ್ ಶೆಟ್ಟಿ, ಸುಧಾಕರ್ ಗೌಡ ಹಾಗೂ ಅವರ ಸಹಚರರು ತಮ್ಮ ಸೀಮಿತವನ್ನು ಕಳೆದುಕೊಂಡಿರುತ್ತಾರೆ ಹಾಗೂ ದೇವಸ್ಥಾನದ ಆಡಳಿತ ಮುಕ್ತೇಶ್ವರ ಮತ್ತು ಅವರ ಕುಟುಂಬಸ್ಥರ ಮೇಲಿನ ದ್ವೇಷದಿಂದ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು ಮತ್ತು ಅವರ ಕುಟುಂಬಸ್ಥರ ತೇಜೋವಧೆ ಮಾಡುವ ಸಂಚು ಆಗಿರುತ್ತದೆ. ವಿಜಯ್ ಶೆಟ್ಟಿ, ಸುಧಾಕರ್ ಗೌಡ, ರಾಘವೇಂದ್ರ ಶೆಟ್ಟಿ ಮತ್ತು ಅವರ ಸಹಚರರಿಗೆ ದೇವರಲ್ಲಿ ನಂಬಿಕೆಯಾಗಲಿ ಅಥವಾ ದೇವಸ್ಥಾನದ ಪಾವಿತ್ರ್ಯತೆಯನ್ನು ಕಾಪಾಡುವ ಯಾವುದೇ ಉದ್ದೇಶ ಇರುವುದಿಲ್ಲ. ಸದ್ರಿಯವರು ದೇವಸ್ಥಾನದಲ್ಲಿ ದೊಂಬಿ ಎಬ್ಬಿಸುವ ಹಾಗೂ ಗಲಾಟೆ ಮಾಡುವ ಹಾಗೂ ದೇವಸ್ಥಾನದ ಶಾಂತಿಯುತ ವಾತಾವರಣವನ್ನು ಕಲುಷಿತಗೊಳಿಸುವ ಮಾನಸಿಕ ಸ್ಥಿತಿಯನ್ನು ಹೊಂದಿದವರಾಗಿರುತ್ತಾರೆ. ರಾಘವೇಂದ್ರ ಶೆಟ್ಟಿ ಮತ್ತು ಅವರ ಸಹಚರರು ದೇವಸ್ಥಾನದಲ್ಲಿ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘಿಸಿ ಆಡಳಿತ ಮುಕ್ತೇಶ್ವರರ ಕುಟುಂಬಸ್ಥರ ವಿರುದ್ಧ ಹಲ್ಲೆ ಮಾಡಿ ದೇವಸ್ಥಾನದ ಪಾವಿತ್ರ್ಯತೆಯನ್ನು ಹಾಳು ಮಾಡಿರುತ್ತಾರೆ ಹಾಗೂ ಅವರ ವಿರುದ್ಧ ಕಾರ್ಕಳ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರ ನ್ಯಾಯಾಲಯದಲ್ಲಿ ಕ್ರಿಮಿನಲ್ ಪ್ರಕರಣವು ದಾಖಲಾಗಿರುತ್ತದೆ ಹಾಗೂ ಸದ್ರಿ ಪ್ರಕರಣದಲ್ಲಿ ಅವರು ತಮ್ಮ ತಪ್ಪನ್ನು ಒಪ್ಪಿ ನ್ಯಾಯಾಲಯಕ್ಕೆ ದಂಡವನ್ನು ಸಹ ಕಟ್ಟಿರುತ್ತಾರೆ. ಅಲ್ಲದೆ ವಿಜಯ್ ಶೆಟ್ಟಿ ಎಂಬುವನು ಆಡಳಿತ ಮುಕ್ತೇಶ್ವರರ ಮೊಮ್ಮಗನಾದ ತಿಂಗಳಿ ಸುಪ್ರೀತ್ ಭಂಡಾರಿ ಇವರಿಗೆ ದೇವಸ್ಥಾನದ ವಠಾರದಲ್ಲಿ ಜೀವ ಬೆದರಿಕೆ ಹಾಕಿರುತ್ತಾನೆ. ಆತನ ವಿರುದ್ಧ ಕಾರ್ಕಳ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರ ನ್ಯಾಯಾಲಯದಲ್ಲಿ CC ನಂಬರ್ 1629/2025 ಕ್ರಿಮಿನಲ್ ಪ್ರಕರಣವು ದಾಖಲಾಗಿರುತ್ತದೆ ಹಾಗೂ ಸದರಿ ಪ್ರಕರಣವು ತನಿಖೆಗೆ ಬಾಕಿ ಇರುತ್ತದೆ. ವಿಜಯ್ ಶೆಟ್ಟಿ, ಸುಧಾಕರ್ ಗೌಡ ಮತ್ತು ಅವರ ಸಹಚರರಿಗೆ ದೇವಸ್ಥಾನದಲ್ಲಿ ಆಡಳಿತ ಸಿಕ್ಕಿರುವುದಿಲ್ಲ ಎಂಬ ಕಾರಣಕ್ಕೆ ಹಾಗೂ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು ಮತ್ತು ಅವರ ಕುಟುಂಬದ ಸದಸ್ಯರ ಮೇಲೆ ಇರುವ ದ್ವೇಷ ಹಾಗೂ ನ್ಯಾಯಾಲಯದಲ್ಲಿ ಅವರಿಗೆ ಆದ ಸೋಲಿನ ಕಾರಣದಿಂದ ನಮ್ಮ ಕುಟುಂಬಸ್ಥರ ತೇಜೋವಧಿ ಹಾಗೂ ಮಾನಹಾನಿ ಮಾಡುವ ಉದ್ದೇಶದಿಂದ ಸ್ವಹಿತಕ್ಕಾಗಿ ಹಾಗೂ ಪ್ರಚಾರದ ದೃಷ್ಟಿಯಿಂದ ದುರುದ್ದೇಶದಿಂದ ಸುಳ್ಳು ಸುದ್ದಿಯನ್ನು ಹಬ್ಬಿಸುತ್ತಿದ್ದಾರೆ. ಸದರಿ ವಿಜಯ ಶೆಟ್ಟಿಯವರು ಸಮಾಜದ ಹಾಗೂ ದೇವಸ್ಥಾನದ ಭಕ್ತರ ದಾರಿ ತಪ್ಪಿಸುವ ಕಾರ್ಯವನ್ನು ಮಾಡುತ್ತಿದ್ದಾರೆ. ನ್ಯಾಯಾಲಯದಲ್ಲಿ ಉಂಟಾದ ಸೋಲಿನಿಂದ ಹತಾಶರಾಗಿ ಸುಳ್ಳು ಸುದ್ದಿಯನ್ನು ಹಬ್ಬಿಸುತ್ತಿದ್ದಾರೆ. ಅವರು ತಿಳಿಸಿದಂತೆ ಹಲವಾರು ಭಕ್ತರು ಕಾಣಿಕೆ ಡಬ್ಬಕ್ಕೆ ಕಾಣಿಕೆಯನ್ನು ಹಾಕುತ್ತಿದ್ದು ಹಾಗೂ ಪ್ರತಿ ತಿಂಗಳು ರೂಪಾಯಿ 50,000ಕ್ಕೂ ಮಿಕ್ಕಿ ಸಂಗ್ರಹವಾಗುತ್ತದೆ ಹಾಗೂ ಹಬ್ಬ ಹರಿದಿನ ಹಾಗೂ ವಿಶೇಷ ದಿನಗಳಲ್ಲಿ ರೂಪಾಯಿ 3 ಲಕ್ಷಕ್ಕೂ ಮಿಕ್ಕಿ ಕಾಣಿಕೆ ಮತ್ತು ಸಂಗ್ರಹವಾಗುತ್ತದೆ ಹಾಗೂ ಸದ್ರಿ ಹಣವನ್ನು ಆಡಳಿತ ಮುಕ್ತೇಶ್ವರ ಹಾಗೂ ಅವರ ಕುಟುಂಬಸ್ಥರು ತೆಗೆದುಕೊಂಡು ತಮ್ಮ ಸ್ವಂತಕ್ಕಾಗಿ ಬಳಸಿಕೊಳ್ಳುತ್ತಿದ್ದಾರೆ ಹಾಗೂ ಕಾಣಿಕೆ ಡಬ್ಬೆಯನ್ನು ಒಡೆದು ಹಾಳು ಮಾಡಿರುತ್ತೇವೆ ಹಾಗೂ ದೇಣಿಗೆಯನ್ನು ನಮ್ಮ ಗೂಗಲ್ ಖಾತೆಗೆ ಜಮೆ ಮಾಡುವಂತೆ ತಿಳಿಸುತ್ತೇವೆ ಎಂಬ ಸುಳ್ಳು ಸುದ್ದಿಯನ್ನು ಹಬ್ಬಿಸಿ ಜನರ ದಾರಿಯನ್ನು ತಪ್ಪಿಸುತ್ತಿದ್ದಾರೆ. ಆ ರೀತಿ ದೇವಸ್ಥಾನದ ಕಾಣಿಕೆ ಡಬ್ಬವನ್ನು ನಾನಾಗಲಿ ನನ್ನ ಕುಟುಂಬದವರಾಗಿ ಒಡೆದಿರುವುದಿಲ್ಲ ಹಾಗೂ ಅದರಲ್ಲಿರುವ ಕಾಣಿಕೆ ಹಣವನ್ನು ತೆಗೆದಿರುವುದಿಲ್ಲ ಹಾಗೂ ಅದನ್ನು ನಮ್ಮ ಸ್ವಂತಕ್ಕೆ ಉಪಯೋಗಿಸಿರುವುದಿಲ್ಲ. ನಾನಾಗಲಿ ನನ್ನ ಕುಟುಂಬದ ಸದಸ್ಯರಾಗಲಿ ದೇಣಿಗೆಯನ್ನು ನನ್ನ ಗೂಗಲ್ ಖಾತೆಗೆ ಬ್ಯಾಂಕ್ ಖಾತೆಗೆ ಜಮೆ ಮಾಡುವಂತೆ ತಿಳಿಸಿರುವುದಿಲ್ಲ. ದಿನಾಂಕ 19/11/2025 ದೇವಸ್ಥಾನಕ್ಕೆ ನೇಮಕಗೊಂಡ ಕಾರ್ಯನಿರ್ವಹಣಾಧಿಕಾರಿಯವರು ಸಹಾಯಕ ಪೊಲೀಸ್ ಉಪನಿರ್ದೇಶಕರಾದ ಶ್ರೀಧರ್ ಯು ಮತ್ತು ಫಿರ್ಯಾದಿದಾರ ಹಾಗೂ ಇತರರ ಸಮಕ್ಷಮ ದೇವಸ್ಥಾನದ ಹುಂಡಿಯ ಬೀಗ ತೆಗೆದು ಹಣವನ್ನು ಪಡೆದುಕೊಂಡು ಹೋಗಿರುತ್ತಾರೆ. ಅಲ್ಲದೆ ಸದ್ರಿ ಹುಂಡಿ ಡಬ್ಬಕ್ಕೆ ಬೀಗ ಹಾಕಿ ಬೀಗವನ್ನು ತೆಗೆದುಕೊಂಡು ಹೋಗಿರುತ್ತಾರೆ. ಸದ್ರಿ ಹುಂಡಿ ಡಬ್ಬಕ್ಕೆ ಹಾಕಿದ ಬೀಗ ಈಗಲೂ ಹಾಗೆ ಇರುತ್ತದೆ. ಸದ್ರಿ ಬೀಗವನ್ನು ದೇವಸ್ಥಾನದ ಆಡಳಿತ ಮುಕ್ತೇಶ್ವರರಾಗಲಿ ಅವರ ಕುಟುಂಬದ ಸದಸ್ಯರಾಗಲಿ ಒಡೆದು ಹಣವನ್ನು ತೆಗೆದಿರುವುದಿಲ್ಲ. ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು ದೇವಸ್ಥಾನವನ್ನು ನಮ್ಮ ಸ್ವಂತ ಖರ್ಚಿನಿಂದ ನಿರ್ವಹಿಸಿಕೊಂಡು ಬರುತ್ತಿದ್ದಾರೆ ಹಾಗೂ ಸದ್ರಿ ಉಚ್ಚ ನ್ಯಾಯಾಲಯದ ಆದೇಶವನ್ನು ಪಾಲನೆ ಮಾಡುತ್ತಿದ್ದೇವೆ. ಸದ್ರಿ ಆದೇಶದ ನಂತರ ದೇಣಿಗೆಯನ್ನು ಸ್ವೀಕರಿಸಿರುವುದಿಲ್ಲ ಎಂಬ ಕಾರಣದಿಂದ ದಿನಾಂಕ 18/2/2026 ಕಾಣಿಕೆ ಹುಂಡಿ ಡಬ್ಬವನ್ನು ದೇವಸ್ಥಾನದಲ್ಲಿ ಪ್ರತ್ಯೇಕ ಇಟ್ಟಿರುತ್ತೇವೆ ಹಾಗೂ ಅದರಲ್ಲಿ ಯಾರೂ ಕಾಣಿಕೆಯನ್ನು ಹಾಕುತ್ತಿಲ್ಲ ಹಾಗೂ ಸದ್ರಿ ಕಾಣಿಕೆ ಹುಂಡಿ ಡಬ್ಬಕ್ಕೆ ಕಾರ್ಯನಿರ್ವಹಣಾಧಿಕಾರಿಗಳು ಹಾಕಿರುವ ಬೀಗ ಈಗಲೂ ಕೂಡ ಹಾಗೆಯೇ ಇರುತ್ತದೆ. ಈ ಕುರಿತು ನಾವು ದೇವಸ್ಥಾನದಲ್ಲಿ ಅಳವಡಿಸಿದ CC ಕ್ಯಾಮೆರಾ ದೃಶ್ಯವನ್ನು ಹಾಗೂ ಕಾಣಿಕೆ ಹುಂಡಿ ಡಬ್ಬಕ್ಕೆ ಕಾರ್ಯನಿರ್ವಹಣಾಧಿಕಾರಿಯವರು ಹಾಕಿರುವ ಬೀಗವನ್ನು ಪರಿಶೀಲಿಸಬಹುದು.
ದೇವಸ್ಥಾನದಲ್ಲಿ ಹಿಂದಿನಂತೆ ನಡೆದುಕೊಂಡು ಬರುವ ಪೂಜಾ ಕಾರ್ಯಗಳು ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ಮನೋರಮ ಎಸ್ ಶೆಟ್ಟಿಯವರ ಆಡಳಿತದಲ್ಲಿ ಸಾಂಗವಾಗಿ ನೆರವೇರುತ್ತಿದೆ. ದೇವಸ್ಥಾನಕ್ಕೆ ಸಂಬಂಧಿಸಿದಂತೆ 2022ರಲ್ಲಿ CC ಕ್ಯಾಮರಾವನ್ನು ಆಡಳಿತ ಮುಖ್ಯಸ್ಥರು ಅಳವಡಿಸಿರುತ್ತಾರೆ. ಅಲ್ಲದೆ 2022ರಲ್ಲಿ ದೇವಸ್ಥಾನಕ್ಕೆ ಬಣ್ಣವನ್ನು ಬಳಿದಿರುತ್ತೇವೆ. ಈ ಕುರಿತು ಈಗಾಗಲೇ ದಾಖಲೆಯನ್ನು ನ್ಯಾಯಾಲಯಕ್ಕೆ ನೀಡಿರುತ್ತೇವೆ. ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶದಂತೆ ದೇವಸ್ಥಾನದಲ್ಲಿ ಯಾವುದೇ ದೇಣಿಗೆಯನ್ನು ಸ್ವೀಕರಿಸುತ್ತಿಲ್ಲ. ವಿಜಯ್ ಶೆಟ್ಟಿ ಮತ್ತು ಅವರ ಸಹಚರರು ಸುಳ್ಳು ಆರೋಪಗಳನ್ನು ಮಾಡಿ ಸಮಾಜದಲ್ಲಿ ಶಾಂತಿ ಭಂಗ ಮಾಡಿ ಜನರನ್ನು ದೇವಸ್ಥಾನದ ಆಡಳಿತ ಮುಖ್ಯಸ್ಥರ ಹಾಗೂ ಕುಟುಂಬದವರ ಮೇಲೆ ಎತ್ತಿಕಟ್ಟಿ ಹಾಗೂ ದುರುದ್ದೇಶದಿಂದ ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದಾರೆ. ಹಾಗೂ ದೇವಸ್ಥಾನದ ಆಡಳಿತ ಮುಖ್ಯಸ್ಥರ ಹಾಗೂ ಕುಟುಂಬದವರ ಕುಟುಂಬಸ್ಥರ ತೇಜೋವಧೆ ಮಾಡುವ ದುರುದ್ದೇಶದಿಂದ ಸಂಚು ಮಾಡುತ್ತಿದ್ದಾರೆ. ಈ ಹೇಳಿಕೆಯನ್ನು ತಿಂಗಳೇ ಈಗ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾಗಿರುವಂಥ ತಿಂಗಳೇ ಮನೋರಮ ಎಸ್ ಶೆಟ್ಟಿಯವರ ಹೇಳಿಕೆ ಆಗಿರುತ್ತದೆ. ಇದು ನಮ್ಮದು ಮೊನ್ನೆ ಓಪನ್ ಆಗಿ ಕೇಳಿದ್ದು ದೇವಸ್ಥಾನ ಸ್ವಂತ ಅಂತ ಹೇಳಿದ್ರೆ ಜಾಗ ಸರ್ಕಾರದ ಹೆಸರಲ್ಲಿದೆ, ಅವ್ರು ಹೇಗೆ ಸ್ವಂತ ಅವ್ರದ್ದಂತ ಹೇಳ್ತಾರೆ ಅಂತ. ಕರ್ನಾಟಕದಲ್ಲಿ ನಿಮಗೂ ಗೊತ್ತಿರ್ಬೋದು, ಇದು ಸಾಮಾನ್ಯ ಜ್ಞಾನ. ಆ್ಯಕ್ಚುಲಿ ಅನೇಕ ದೇವಸ್ಥಾನಗಳು ಇವತ್ತು ಅನೇಕ ಕುಟುಂಬಸ್ಥರ ಒಂದು ಕುಟುಂಬದವರ ಪರವಾಗಿದೆ. ಅದರಲ್ಲಿ ಅನೇಕ ದೇವಸ್ಥಾನಗಳು ಇವತ್ತಿಗೂ ಕೂಡ ಸರ್ಕಾರಿ ಜಾಗದಲ್ಲಿದೆ. ಸರ್ಕಾರಿ ಜಾಗದಲ್ಲಿ ಇದ್ದ ತಕ್ಷಣ ದೇವಸ್ಥಾನ ಸರ್ಕಾರದಂತಲ್ಲ, ಅದನ್ನು ಹಿಂದಿನ ಕಾಲದಲ್ಲಿ ನಡೆಸ್ಕೊಂಡು ಬಂದಿರುವಂಥ ಕುಟುಂಬದವರ ಪರವಾಗಿ ಇರುವಂಥ ದೇವಸ್ಥಾನಗಳು. ಇದು ಇವತ್ತಿನಲ್ಲ, ಇದಕ್ಕೆ ಅನೇಕ ವರ್ಷಗಳಿಂದ ದಾಖಲಾತಿದೆ. ಇದಕ್ಕೆ ಗೌರ್ಮೆಂಟಿಂದ ಕೋರ್ಟ್ ಆರ್ಡರ್ ಆಗಿದ್ದು, ಇದು ಈ ತಿಂಗಳ ಕುಟುಂಬಕ್ಕೆ ಸಂಬಂಧಪಟ್ಟ ದೇವಸ್ಥಾನ ಎನ್ನುವುದನ್ನು 49ರಲ್ಲಿ ಇದ್ದ ಆದೇಶವನ್ನು ಸರ್ಕಾರ ಮತ್ತೆ ಹೈಕೋರ್ಟ್ ಎತ್ತಿಡಿದಿದೆ. ಅದನ್ನೇ ಇದು ತಿಂಗಳ ಕುಟುಂಬದವರದೇ ದೇವಸ್ಥಾನ ಅನ್ನೋದು ಇಲ್ಲ. ಅದರ ಮೇಲೆ ತನಿಖೆ ಇಲ್ಲ. ಇದು ಯಾವ ಆದೇಶ ಆಗಿಲ್ಲ. ಮೊನ್ನೆ ಹೈಕೋರ್ಟ್ನಲ್ಲಿ ಇದು ಡಬಲ್ ಬೆಂಚ್ ಏನಂದು ನಾವು ಡಬಲ್ ಬೆಂಚ್ನಲ್ಲಿ ಆರ್ಡರ್ ಆಗಿರುವಂಥದ್ದು ಅಪೀಲಲ್ಲಿ ಅದನ್ನು ಸ್ಕ್ವಾಶ್ ಮಾಡಿದ್ದಾರೆ. ಅದರ ಆದೇಶ ಪ್ರತಿ ಇದೆ. ಇಲ್ಲ 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 ತನಿಖೆ ಯಾವುದೂ ಆಗಲಿಲ್ಲ. ಜಾತ್ರೆ ಮಾಡಲಿಕ್ಕೆ 2 ದಿವಸ ಅವಕಾಶ ಕೊಟ್ಟದ್ದು. ಅದರ ನಂತರ ಇಲ್ಲಿ ಹುಂಡಿ ಅದು ಕಣಕ್ಕೆ ಹಾಕಬಾರ್ದು ಅಂತ ಹೇಳಿದರೆ, ಕಲೆಕ್ಷನ್ ಪಬ್ಲಿಕ್ ಇಂದ ಮಾಡಬಾರ್ದು ಹೇಳಿದರೆ, ಅದು ಹುಂಡಿ ತೆಗಿಲಿಕ್ಕೆ ಆದೇಶ ಯಾರು ಎಲ್ಲಿ ಕೊಟ್ಟಿದ್ದಾರೆ ಅಂತ ಕೇಳಿದ್ರು. ಹುಂಡಿ ತೆಗಿಲಿಕ್ಕೆ ಅಲ್ಲ, ಅಂದರೆ ಅಲ್ಲಿಂದ ತೆಗಿಡ್ಲಿಕ್ಕೆ ಅಂದರೆ ಮುಚ್ಚಿಟ್ಟಿದ್ದಾರೆ, ಲಾಕ್ ಮಾಡಿದ್ದಾರೆ. ಹೌದು, ಅದು ಯಾಕೆ ಅಂತ ಹೇಳಿದರೆ ಇಲ್ಲಿ ಕೇಳಿ, ಅದು ಸರ್ಕಾರದ ಅದು ಹೈಕೋರ್ಟಿನ ಆದೇಶದ ಪ್ರಕಾರ ಅದನ್ನು ಪಾಲನೆ ಮಾಡಲಿಕ್ಕೋಸ್ಕರ ನಾವು ಮಾಡಿರುವಂಥ ರೀತಿ. ಇಲ್ಲಿ ಕಾಣಿಕೆ ಡಬ್ಬಿ ಎದುರಲ್ಲಿ ಇಟ್ಟಾಗ ಭಕ್ತರಿಗೆ ಗೊತ್ತಿರುವುದಿಲ್ಲ, ಅವರು ಬರ್ತಾರೆ, ಅಲ್ಲಿ ಹಣ ಹಾಕಿದಾಗ ಇಲ್ಲಿ CCTV ಎಲ್ಲ ಇರ್ತದೆ. ಆದೇಶದ ಉಲ್ಲಂಘನೆ ಆಗುತ್ತೆ, ಹೈಕೋರ್ಟಿನ ಆದೇಶದ ಸ್ಪಷ್ಟ ಉಲ್ಲಂಘನೆ ಆಗುತ್ತದೆ. ಅದಕ್ಕೆ ಬೇಡ, ಎದುರು ಇಡೋದು ಬೇಡ ಅನ್ನೋದು. ಅದೇ ಅವರು ಹಾಕಿದ ಸೀಲ್ ಹೇಗಿದೆ ಅದೇ ಇದೆ, ಅವರು ಅದನ್ನು ಇದು ಮಾಡಿದ್ದಾರೆ. ಅದನ್ನು ನಾವು ತಗೊಂಡೋಗಿ ಇಲ್ಲಿ ಎದುರಿಟ್ಟಾಗ ಅದನ್ನು ಭಕ್ತರು ಗೊತ್ತಿಲ್ಲದೆ ಅದನ್ನು ಯೂಸ್ ಮಾಡೋದು ಬೇಡ ಅನ್ನೋ ಉದ್ದೇಶದಿಂದ ತಗೊಂಡೋಗಿ ಸೈಡಲ್ಲಿ ಇಟ್ಟಿದ್ದೇವೆ. ಅದು ಅವರು ಹಾಕಿದ ಸೀಲು ಬೀಗ ಇವತ್ತು ಆಗಿದೆ, ಅದರ ಬೀಗ ಕೂಡ ಅವರ ಹತ್ರ ಇನ್ನೂ ನಮ್ಮ ಸುಪರ್ದಿಗೆ ಕೊಡಲಿಲ್ಲ. ಅದನ್ನು ಕಟ್ ಮಾಡಿದ್ದು ನಾವು ಕೂಡ ಅಲ್ಲ, ಅದು ಫಿಕ್ಸ್ ಇದ್ದಂಥ ಹುಂಡಿ ಅದು. ಅದು ಅಲ್ಲೇ ಇದ್ದಂಥ ಇದು, ಅದನ್ನು ನಾವು ಇದು ಫೌಂಡೇಶನಲ್ಲೇ ಅಲ್ಲಿಗೆ ಗಟ್ಟಿ ಮಾಡಿದಂಥ ಇದನ್ನು ಅದನ್ನು ಅವರು ಕಟ್ ಮಾಡಿ ತಗೊಂಡೋಗಿ ಇದನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವರು ಒಡೆದು ತಂದಿದ್ದಾರೆ. ಅವ್ರು ಬೀಗ ಹಾಕಿದ್ದಾರೆ ಅದಕ್ಕೆ ಒಡೆದು. ಅನ್ಯಾಯಗಳು ನಮ್ಮಿಂದ ಆಗಲಿಲ್ಲ, ಅನ್ಯಾಯಗಳು ಆಗಿದ್ದ ಬೇರೆಯವರಿಂದ. ಅದನ್ನೀಗ ನಮ್ಮ ತಲೆ ಮೇಲೆ ಗೂಬಿ ಕೂರಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅವರ ಉದ್ದೇಶ ಯಾವುದೇ ಇಲ್ಲಿ ಭಕ್ತಾಭಿಮಾನಿಗಳು ಇಲ್ಲಿ ಇದ್ದಾರೆ, ನೀವು ಯಾವ ಹತ್ರ ಬೇಕಾದ್ರೂ ಕೇಳ್ಬೋದು. ಇಲ್ಲಿ ಇಷ್ಟು ವರ್ಷಗಳಿಂದ ಯಾವುದೇ ಧಾರ್ಮಿಕ ಕಾರ್ಯಗಳು ಒಂದು ಚೂರು ಚಾಚು ತಪ್ಪದೆ ಅಷ್ಟು ಪರ್ಫೆಕ್ಟಾಗಿ ನಾವು ನಡ್ಸ್ಕೊಂಡು ಬರ್ತಾ ಇದ್ದೇವೆ. ಯಾವ ಭಕ್ತಾಭಿಮಾನಿಗಳಿಗೆ ಯಾರಿಗೂ ಒಂದು ಸಂದೇಹ ಅಥವಾ ಒಂದು ತೊಂದರೆ ನಾವು ಮಾಡಲಿಲ್ಲ. ಇದು ಪಟ್ಟಬದ್ಧ ಹಿತಾಸಕ್ತಿಗಳು ಅವರದ ಒಂದು ಬೇರೆ ಒಂದು ಸಂಚಿನ ಇದರಿಂದ ಮಾಡ್ತಿರುವಂಥ ಇದು ಕಪಟ ನಾಟಕಗಳು. ಅವರಿಗೆ ಹೈಕೋರ್ಟಿಗೆ ಹೋದರು, ಎಂಡೋಮೆಂಟ್ ಡಿಪಾರ್ಟ್ಮೆಂಟಿಗೆ ಹೋದರು, ಎಲ್ಲ ಕಡೆಯಿಂದ ಅವ್ರಿಗೆ ಸೋತಾಗ ಈಗ ಬೇರೆ ಹತಾಶರಾಗಿ ಮೊನ್ನೆ ಸುಳ್ಳು ಕಂಪ್ಲೇಂಟ್ಗಳನ್ನು ಕೊಡೋದು, ಈ ಥರ ಒಂದು ಮಾಡೋದು. ಈಗ ಮೊನ್ನೆ ಇವರು ಮಾಡಿದಂತೂ ಹೈಕೋರ್ಟಿನ ಆರ್ಡರಿನ ಸ್ಪಷ್ಟವಾದ ಉಲ್ಲಂಘನೆ. ಈಗ ಹೈಕೋರ್ಟ್ ಫೈನಲ್ ಮೊನ್ನೆ ಆಡಿದ ಆರ್ಡ್ರಲ್ಲಿ ಕ್ಲಿಯರ್ ಆಗಿದೆ ಅವರಿಗೆ, ಇದು ಅವರದ್ದೇ ದೇವಸ್ಥಾನ ಅನ್ನೋದನ್ನು ಅವರಿಗೆ ಅಪೀಲಿಗೆ ಹೋದಾಗ ಕ್ಲಿಯರ್ ಆಗಿದೆ. ಅದರ ಮೇಲೆ ಅವರು ಇಲ್ಲಿ ಕರೆದು ಯಾವುದೇ ಹಳೆ ದಾಖಲೆಗಳನ್ನು ತೋರಿಸಿ ಅಥವಾ ಇದು ಮಾಡಿ ಇಲ್ಲಿ ಮಾಡಿರೋದು ಕಾನೂನು, ಅದು ಹೈಕೋರ್ಟಿನ ಇದರದ ಆದೇಶದ ಸ್ಪಷ್ಟ ಉಲ್ಲಂಘನೆ. ಅದಕ್ಕೆ ನಾವು ಕಾನೂನು ಹೋರಾಟ ಮಾಡ್ತೇವೆ. ಅದನ್ನು ಈಗ ಇದನ್ನು ಮಾಡ್ತಿದ್ದೇವೆ. ಇಲ್ಲ, ಅವರಿಗೆ ದಾಖಲೆ ಕೊಟ್ಟಿದ್ದಾರೆ. ನಿಮಗೆ ದಾಖಲೆ ಕೊಟ್ಟಿದ್ದಾರಾ? ಹಾಂ, ಈಗ ಅದು ಯಾವುದಿದ್ರೂ ಕೂಡ ಫಸ್ಟ್ ಗೊತ್ತಾಗೋದು ನಮಗೆ ತಾನೇ. ಈಗ ನಾವು ಅದನ್ನು ಹೇಳ್ತಿದ್ದೇವೆ, ಯಾವುದೇ ತನಿಖೆಗೆ ಆಗಲಿಲ್ಲ. ಅದನ್ನು ಅದೇ ಹೇಳೋದು, ಜನರ ದಾರಿ ತಪ್ಪಿಸ್ಲಿಕ್ಕೆ ಇಂಥದ್ದೆಲ್ಲ ಮಾಡ್ತಾಯಿದ್ದಾರೆ.
ಈಗ ಇಲ್ಲಿ ಭಕ್ತಾಭಿಮಾನಿಗಳಿದ್ದಾರೆ, ಇಲ್ಲಿ ಕೇಳಿ, ಈಗ ನಮ್ಮ ಅಜ್ಜ ಪಿಜ್ಜ ಮುತ್ತಜ್ಜನಿಂದಲೂ ನಡ್ಕೊಂಬಂದಂಥದ್ದು ದೇವಸ್ಥಾನಗಳು. ಆದರೆ ದೇವಸ್ಥಾನ ನಮ್ಮದಾದರೂ ಕೂಡ ನಾವು ಇಲ್ಲಿ ಅದೇ ನಮ್ಮ ದೇವಸ್ಥಾನವನ್ನು ಭಾವನೆಯನ್ನು ಅಥವಾ ಅದನ್ನು ಇನ್ನೊಬ್ಬರಿಗೆ ಹೇರುವಂಥ ಕೆಲಸ ನಾವು ಯಾವತ್ತೂ ಮಾಡಲಿಲ್ಲ, ಹಿಂದಿನಿಂದಲೂ ಮಾಡಲಿಲ್ಲ, ನಾವು ಇವತ್ತು ಮಾಡಲಿಲ್ಲ. ಎಲ್ಲರೂ ಗ್ರಾಮಸ್ಥರು ಇಲ್ಲಿ ಬಂದು ಭಕ್ತಿಭಾವದಿಂದ ಎಲ್ಲ ಪೂಜೆಗಳನ್ನು ಸೇವೆಗಳನ್ನು ಮಾಡ್ತಾರೆ. ಈಗ ನಮ್ಮ ದೇವಸ್ಥಾನದ ನಾವು ಒಬ್ಬರಿಗೆ ಮಾಡಲಿಕ್ಕೆ ಆಗೋದಿಲ್ಲ, ಎಲ್ಲ ಸೇರ್ತಾರೆ ಜನರು, ಎಲ್ಲ ಕಾರ್ಯಕ್ರಮಗಳ ಜನರು ಸೇರಿಕೊಂಡು ಎಲ್ಲ ಅಷ್ಟು ನಾವು ಯಾವುದೇ ಎಲ್ಲ ಅನುಬಂಧದಿಂದ ಒಳ್ಳೆಯದಾಗಿ ಇಷ್ಟು ಮಾಡ್ತಾ ಇದ್ದೇವೆ. ಮಧ್ಯದಲ್ಲಿ ಈ ಕಿರಿಕಿರಿ ಮಾಡಿಕೊಂಡು ಇವರು ಈ ಶಾಂತಿಭಂಗ, ಇವರು ಹೇಳ್ತಾರೆ ಏನು ಭಕ್ತಿ ಇದೆ ನಮಗೆ ಅದಿದೆ ಅಂತೇಳಿ. ಇಲ್ಲಿ ದೇವರ ಒಂದು ಅವರಿಗೆ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ ಇವತ್ತು ಅವರು. ಅಲ್ಲ, ಇದರ ಬಗ್ಗೆ ನಿಮಗೆ ಸಂದೇಹ ಇದ್ದರೆ ಭಕ್ತಾಭಿಮಾನಿಗಳಿದ್ದಾರೆ ಇಲ್ಲಿ ಎಷ್ಟೋ ವರ್ಷಗಳಿಂದ ಹಿರಿಯರಿದ್ದಾರೆ, ಅವ್ರ ಹತ್ರ ಎಲ್ಲ ಕೇಳ್ಬೋದು. ಅವರ ಭಕ್ತಿ ಏನಂದ್ರೆ ಇಲ್ಲಿ ಇದ್ದಂಥ ಸುತ್ತಮುತ್ತಲ ಇದ್ದಂಥ ಲಕ್ಷಗಟ್ಟಲೆ ಮರಗಳನ್ನ ಕಡ್ದಿದ್ದಾರೆ. ಧಾರ್ಮಿಕ ದತ್ತಿ ಇಲಾಖೆ ಮತ್ತು ಆಡಳಿತ ಮುಖ್ಯಸ್ಥರದ್ದು ಜಟಾಪಟಿ ನಡೀತಿರುವಾಗ ಕೋರ್ಟಲ್ಲಿ ಇವರು ಮಧ್ಯದಲ್ಲಿ ಲಕ್ಷಾಂತರ ಮರಗಳನ್ನ ಸುತ್ತಲಿ ಕಡ್ದು ಮತ್ತೆ ನಮ್ಮ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಜಾಗನ ಪೂರ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಇದು ಸಾರ್ವಜನಿಕರಿಗೆ ಸ್ಪಷ್ಟವಾಗಿ ತೋರಿ ಬರ್ತಾ ಉಂಟು. ಇದು ಇಲ್ಲಿಗ ನಿಮ್ಮ ಕಾಣಿಕೆ ಇಲಾಖೆಗೆ ಅಂಡರ್ ಅಲ್ಲಿ ಇರುವಾಗಲೂ ಅವ್ರು ಮರ ಕಡ್ತಿದ್ರೆ ಟೆಂಡರ್ ಆಗ್ಬೇಕು, ಅದು ಕಾನೂನು ಪ್ರಕಾರ ಟೆಂಡರ್ ಆಗಿದೆ. ಈಗ ಮೊನ್ನೆ ಅವರು ಒಪ್ಕೊಂಡ್ರು ನಾವು ಮರ ಕಡ್ತಿದ್ದೇವೆ, ಕೇಸ್ ಆಗಿದೆ ಅಂತ. ಹಾಗಾದ್ರೆ ಅದು ಟೆಂಡರ್ ಆಗಿದೆ? ಟೆಂಡರ್ ಆಗ್ಲಿಲ್ಲ. ಹೇಗೆ ಕಡ್ದ್ರು? ಅಥವಾ ಆಡಳಿತ ಮುಖ್ಯಸ್ಥರಿಂದ ಪರ್ಮಿಷನ್ ತಗೊಂಡ್ರ? ಅಥವಾ ಲಕ್ಷಗಟ್ಟಲೆ ಮರ ಕಡ್ದು ಮಾರಿದ್ರು, ಅದ್ರ ಹಣ ಎಲ್ಲಿ ಹೋಗಿದೆ? ಅದಕ್ಕೆ ಅವ್ರು ಉತ್ತರ ಕೊಡ್ಬೇಕು. ಇನ್ನೀಗ ಮೊನ್ನೆ ಅವರು ಒಪ್ಕೊಂಡಾಯ್ತಲ್ಲ, ಅದಕ್ಕೆ ನಾವೀಗ ಕಾನೂನು ಪ್ರಕಾರ ಅದ್ರದ್ದು ಏನು ಈ ಪ್ರೊಸೀಜರ್ ಉಂಟು ಅದು ನಾವು ಮಾಡ್ತೇವೆ. ದೇವಸ್ಥಾನಕ್ಕೆ ಸಂಬಂಧಪಟ್ಟ ಜಾಗನೆಲ್ಲ ಒತ್ತುವರಿ ಮಾಡ್ಕೊಂಡಾಗಿದೆ. ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗೆ ಸಂಬಂಧಪಟ್ಟದ್ದು ನೋಡಿದ್ರೆ ಆ ಕಡೆ ಹೋಗಿ ಹಿಂದ್ಗಡೆ ಬೇಕಾದ್ರೆ ಹೋಗಿ ರಸ್ತೆ ಆಗಿದೆ ಫುಲ್ಲು ಎಲ್ಲ ಒತ್ತುವರಿ. ಈಗ ದೇವಸ್ಥಾನ ಸಂಬಂಧ ಜಾಗ ಇರುವಾಗಲೇ ಮಧ್ಯದಲ್ಲೇ ರಸ್ತೆ ಮಾಡಿದ್ದಾರೆ. ಅಗತ್ಯ ಆಯ್ತಾ? ಸೈಡಲ್ಲಿ ರಸ್ತೆ ಮಾಡ್ಬೋದಿತ್ತಲ್ಲ. ಇದೆಲ್ಲ ಅವ್ರದ್ದು ಗಿಮಿಕ್ ಅಷ್ಟೇ. ಅವರು ದೇವಸ್ಥಾನಕ್ಕೆ ಸಂಬಂಧಪಟ್ಟ ಜಾಗ ಇದು, ಪಟ್ಟ ಜಾಗದಲ್ಲಿ ಮಾಡ್ಲಿಲ್ಲ ಅಲ್ಲ ಅವರು, ಒತ್ತುವರಿ ಇದು ದೇವಸ್ಥಾನದ ಜಾಗ. ಇದು ನೋಡಿ, ಈ ಗದ್ದೆ ಇದೆಯಲ್ಲ, ಇದು ಗದ್ದೆ ಇದೆಯಲ್ಲ, ಈ ಗದ್ದೆಗೆ ಒಂದು ಧಾರ್ಮಿಕ ಪರಂಪರೆ ಇದೆ. ಈ ಗದ್ದೆಗೆ ಹಿಂದಿನ ಕಾಲದಲ್ಲಿ ಅಲ್ಲಿ ಬಂದು ಮೇಲೆಗಡೆಯಿಂದ ತುಂಬ ಜನ ಭಕ್ತಾಭಿಮಾನಿಗಳು ಬರ್ತಿದ್ರು, ಘಟ್ಟದ ಮೇಲಿನಿಂದ ಬಂದಾಗೆ ಅವರು ಬಂದು ಅವ್ರಿಗೆ ಅಲ್ಲಿ ಕೂರು, ಅದಕ್ಕೆ ಹೆಸರಿದೆ, ನಮ್ಮ ರೆಕಾರ್ಡ್ ಇದರಲ್ಲಿದೆ. ಆ ಗದ್ದೆ ಅಲ್ಲಿ ಕೂತ್ಕೊಂಡು ಅವರು ನೋಡಬೇಕು, ಇಲ್ಲಿ ಅದನ್ನೆಲ್ಲ ಮಾಡ್ತಿದ್ದಂಥ ಜಾಗ ಅದನ್ನು ಒಳಗೆ ಹಾಕಿದ್ದಾರೆ. ಇಲ್ಲಿ ತನಕ ನೋಡಿ, ಅಲ್ಲಿ ದೇವಸ್ಥಾನದ ಜಾಗ ಇದೆಯಾ, ಇಲ್ಲಿ ಬರಲಿಕ್ಕೆ ರಸ್ತೆ ಒಂದು ಬಿಟ್ಟಿದ್ದಾರೆ. ಇದೆಲ್ಲ ದೇವಸ್ಥಾನದಲ್ಲಿ ಎಷ್ಟು ಜಾಗ ಇತ್ತು ಎಲ್ಲವನ್ನ ಮಾಡ್ಕೊಂಡಿದ್ದಾರೆ. ಆಮೇಲೆ ಕೊನೆಗೆ ದೇವಸ್ಥಾನನ ಒಳಗೆ ಹಾಕಲಿಕ್ಕೆ ಸಂಚು ಮಾಡಿದರು. ದೇವಸ್ಥಾನದ ಅಕ್ಕಪಕ್ಕದ ಎಲ್ಲ ಜಾಗವನ್ನು ಮಾಡಿ ದೇವಸ್ಥಾನದ ಯಾವುದೋ ಒಂದು ಸಮಿತಿ ಅಂತ ಮಾಡಿಕೊಂಡು ಅದನ್ನು ಮಾಡಿಕೊಂಡು ಒಂದು ಸಡನ್ನಾಗಿ ದೇವಸ್ಥಾನವನ್ನು ಬಾಗಿಲನ್ನು ಹೊಡೆದು ಇದೆಲ್ಲ CCTV ಹಾಗೆ ಮಾಡಿದರು. ಅದು ಪ್ರಾರಂಭ ಆಗಿದ್ದು. ದೇವಸ್ಥಾನಕ್ಕೆ ಸಂಬಂಧಪಟ್ಟ ಬೋರ್ವೆಲ್ ಕೂಡ ಒಳ ಹಾಕೊಂಡಿದ್ದಾರೆ. ಹೌದು, ಇಲ್ಲೇ ಉಂಟು ನೋಡಿ, ಇದು ಹಿಂದ್ಗಡೆ ದೇವಸ್ಥಾನ ಸಂಬಂಧಪಟ್ಟ ಜಾಗ, ಅಲ್ಲಿ ಬೋರ್ವೆಲ್ ಅದರಲ್ಲಿ ತೋಟ ಮಾಡಿದ್ದಾರೆ. ನಾವು ಮತ್ತೆ ಹಬ್ಬ ಹರಿದಿನಗಳಲ್ಲಿ ಅವ್ರ ಹತ್ರ ಬೇಡ್ಲಿಕ್ಕೆ ಹೋಗ್ಬೇಕು ನೀರು ಕೊಡಿ ಅಂತ. ಆಕ್ಚುಲಿ ಅದು ಪಂಚಾಯತಿ ಅವ್ರು ಮಾಡಿದಂತ ಬೋರು ದೇವಸ್ಥಾನಕ್ಕೆ ಅಂತೇಳಿ ನಾವು ನಮ್ಮ ಒಂದು ಇದರಂತ ನಮ್ಮ ಒಂದು ರಿಕ್ವೆಸ್ಟ್ ಮೇಲೆ ಮಾಡಿದಂಥ ಇದು ನಮ್ಮ ದೇವಸ್ಥಾನಕ್ಕೆ ಬೇಕಾಗಿರುವಂಥದ್ದು. ಇವರ ಮೂಲ ಉದ್ದೇಶ ಅಭಿವೃದ್ಧಿ ಅಲ್ಲ, ಇವರ ಮೂಲ ಉದ್ದೇಶ ಖಾಲಿ ಕಬಳಿಕೆ ಮಾತ್ರ, ಭೂ ಕಬಳಿಕೆ. ಇಲ್ಲಿದ್ದಂಥ ಸಂಪನ್ಮೂಲ ಮರಗಳನ್ನೆಲ್ಲ ಕಡ್ದಾಗಿದೆ. ಇನ್ನೇನಾದ್ರೂ ಜಾಗ ಸ್ವಲ್ಪ ಒತ್ತುವರಿ ಮಾಡ್ಕೊಳ್ಳೋ ಉದ್ದೇಶ ಅಷ್ಟು ಬಿಟ್ರೆ ಅಭಿವೃದ್ಧಿ ಅಲ್ಲ. ಅಭಿವೃದ್ಧಿ ಆದ್ರೆ ಕೂದು ಸಾರ್ವಜನಿಕರೊಟ್ಟಿಗೆ ಮೀಟಿಂಗ್ ಮಾಡಿ ಇದ್ರ ಬಗ್ಗೆ ಅಭಿವೃದ್ಧಿ ಹೇಗೆ ಮಾಡೋದು ಅನ್ನೋ ನಿರ್ಣಯ ತಗೊಳ್ತಿದ್ರು. ಸಂಕ್ರಮಣಕ್ಕೆ 620 ರೂಪಾಯಿ ತಗೊಂಡಿದ್ದಾರೆ, ಪೂಜೆ ಪ್ರಸಾದ ಕೊಡಲಿಲ್ಲ. ಯಾವ ಸಂಕ್ರಮಣಕ್ಕೆ? ಸಂಕ್ರಮಣ ಇಲ್ಲಿ ಯಾವುದೇ ಪೂಜೆ ಗಂಡ ಸೇವೆಗೂ ಜಾಸ್ತಿ. ಗಂಡ ಸೇವೆಗೆ ಒಬ್ಬರಿಗೆ 50 ರೂಪಾಯಿ ಇದ್ದದ್ದು ನೀವು 250 ರೂಪಾಯಿ ಮಾಡಿದ್ದಾರೆ. ಧಾರ್ಮಿಕ ಇಲಾಖೆ ದತ್ತಿ ಇಲಾಖೆ ಮುಖಾಂತರ ಇದ್ದದ್ದು. ಹಾಗೆ ಮಾಡಿದ್ರು 9 ಲಕ್ಷ ಕಮಾಯಿ ಮಾಡ್ಬೋದು ನಾವು. 500 ರೂಪಾಯಿ ಅವರೇ ಬಂದು ನಮ್ಮ ಹತ್ರ ಅಲ್ಲಿ ಕೇಳ್ತಾರೆ, ಎಂತ ಮರ ಗಂಡ ಕಾಣಿಕೆ ಇಷ್ಟು ಜಾಸ್ತಿ ಮಾಡಿದ್ದಾರೆ, ಎಂತ ಇದು ಅವಸ್ಥೆ ಅಂತ ನಮ್ಮ ಹತ್ರ ಕೇಳ್ತಾರೆ. ನಾವಂದ್ರೆ ಗಂಡದಲ್ಲಿ ಕೆಲಸ ಮಾಡುವುದು. ಇವರು ಮೊನ್ನೆ ನಾವೆಲ್ಲ ಜನರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರ್ತದೆ ಅಂತ ಹೇಳಿದಾರಲ್ಲ, ಇಲ್ಲಿ ನೋಡಿ, ಇಲ್ಲಿ ಒಂದು ಸಿಸ್ಟಮ್ ಇದೆ. ಈ ವರಡ ಕೊಡುವಂಥದ್ದು ಅದು ಕೇಳುವುದಂತಲ್ಲ, ಅದು ಅನಾದಿ ಕಾಲದಿಂದ ನಡ್ಕೊಂಡ್ಬಂದಂಥ ಪದ್ಧತಿಗಳು. ಈಗ ನಾವಿಲ್ಲಿ ಬೇಡ ಅಂತ ಈ ಹೋದ ವರ್ಷ ನಾವು ಹೈಕೋರ್ಟಿನ ಆದೇಶ ಪ್ರಕಾರ ನಾವು ತಗೊಳ್ಳಿಕ್ಕೆ ಹೋಗಲಿಲ್ಲ. ಆದರೂ ಕೂಡ ಅವರ ಮನಸ್ಸಿನ ಸಂತೋಷಕ್ಕೋಸ್ಕರ ಆ ಹಣವನ್ನು ಇಲ್ಲಿ ಹಾಕಿ ಹೋಗ್ತಾರೆ, ತಟ್ಟಿಗಾದ್ರೆ ಹಾಕಿ ಹೋಗ್ತಾರೆ. ಯಾಕಂದರೆ ಅದೊಂದು ಹರಕೆ ರೂಪ ಅವ್ರದ್ದು. ನಾವು ಕೊಡದಿದ್ರೆ ಈ ದೇವಸ್ಥಾನಕ್ಕೆ ನಮ್ಮ ಒಂದು ಏನೋ ಒಂದು ಹಿಂದಿನ ಕಾಲ ನಮ್ಮ ಆದಾಯದ ಒಂದು ಭಾಗವನ್ನು ನನ್ನ ಗ್ರಾಮ ದೇವರಾದ ನನ್ನಲು ದುರ್ಗಾಪರಮೇಶ್ವರ ಕೊಡದಿದ್ರೆ ನಮ್ಮ ಕುಟುಂಬಕ್ಕೆ ಏನೋದು ಆಗ್ಬೋದು ಅನ್ನೋದು ಒಂದು ಭಾವನೆ ಅವ್ರದ್ದು ಇರ್ತದೆ, ಒಂದು ಕನೆಕ್ಷನ್ ಅಷ್ಟು. ಅದನ್ನು ಅವರು ಸ್ಪಿರಿಚುವಲ್ ಕನೆಕ್ಷನ್ ಆ ಮುಖಾಂತರ ಅವರು ಹಾಕ್ತಾರೆ. ಅದನ್ನು ತಗೊಳ್ಳಿಲ್ಲ, ಆದರೂ ಅದನ್ನು ಹಾಕ್ತಾರೆ. ಈಗ ಈ ಥರದ ಗೊಂದಲ ಇರುವಾಗ ಅವರಿಗೆ ಈ ಭಕ್ತಾಭಿಮಾನಿಗಳು ಎಷ್ಟು ತೊಂದರೆ ಆಗ್ತಾ ಇಲ್ಲ. ಇದು ಹಾಕಲಿಕ್ಕಿಲ್ಲ, ವರಡ ಹಾಕಲಿಕ್ಕಿಲ್ಲ. ಅದು ಹಿಂದಿನ ನಡ್ಕೊ ಬಂದಂಥ ಸಂಪ್ರದಾಯ ಅಲ್ವಾ?
ಅದನ್ನು ಹಾಕಲಿಕ್ಕೆ ಇವರೊಂದು 4 ಜನ ಸೇರಿ ಮಾಡಿದಂಥ ಈ ಇದರಿಂದಾಗಿ ಅವರೆಲ್ಲರ ಭಾವನೆಗಳಿಗೆ ಧಕ್ಕೆ ಬಂದಿದೆ. ಯಾಕಂದರೆ ಯಾರಿಗೆ ಭಾವನೆಗಳಿಗೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂಥವ್ರು ಯಾರು, ನಾವ ಅಥವಾ ಅವರ? ಈಗ ಮೊನ್ನೆ ಮಾಡಿದರು. ಈಗ ನಿಮಗೆ ಮಾಧ್ಯಮದವರಿಗೆ ಇದರ ಮಾಹಿತಿ ಯಾವುದು ಇರುವುದಿಲ್ಲ. ನೀವು ಯಾರು ಕೊಡಿದ್ರು ನೀವು ಹೋಗ್ತೀರಿ, ಏನೋ ವಿಷಯಗಳು ನೀವು ಕೇಳ್ತೀರಿ, ನಿಮಗೆ ಅವರು ಸ್ಪಷ್ಟೀಕರಣ ಕೊಡ್ತಾರೆ, ಹೋಗ್ತೀರಿ. ಅದರ ನಂತರ ಅದು ಸತ್ಯ ಸುಳ್ಳು ಅಂತ ನಂತರ ಗೊತ್ತಾಗೋದು. ಈಗ ಅವ್ರು ಬಂದರು ಮೊನ್ನೆ, ಅವ್ರು ಬರುವಾಗ ಅವ್ರ ಜೊತೆಗೆ ತುಂಬ ಜನ ಬಂದಿದ್ದಾರೆ. ಆ ಬಂದ ಜನರ ಹತ್ರ ಯಾರ ಹತ್ರ ಆದರೂ ಒಂದು ವಿಚಾರ ಕೇಳಿ, ದೇವಸ್ಥಾನದ ಏನು, ಅದೇ ಇದರ ಇತಿಹಾಸ ಏನು ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಎಲ್ಲರಿಗೂ ಸುಳ್ಳು ಮಾಹಿತಿನ ಕೊಟ್ಟು ಕರ್ಕೊಂಬರ್ತಾರೆ. ಈಗ ನಾನು ಏನು ಹೇಳ್ತೇನೆ ನಿಮ್ಮ ಮಾಧ್ಯಮ ಮುಖಾಂತರ, ಯಾಕಂದರೆ ಇದು ಕಾನೂನು ಪ್ರಕಾರ ನಾವು ಇದರ ಬಗ್ಗೆ ಉಗ್ರ ಹೋರಾಟ ಮಾಡ್ತೇವೆ. ಯಾಕಂದರೆ ಇದು ಸ್ಪಷ್ಟ ಉಲ್ಲಂಘನೆ, ಹೈಕೋರ್ಟಿನ ಆದೇಶದ ಸ್ಪಷ್ಟ ಉಲ್ಲಂಘನೆ ಮೊನ್ನೆ ಅವರು ಮಾಡಿರುವಂಥದ್ದು ಸುಳ್ಳು. ಅದು ಈಗ ಅವರು ಯಾರನ್ನೆಲ್ಲ ಅವರನ್ನು ದಾರಿ ತಪ್ಪಿಸಿ ಕರ್ಕೊಂಬರ್ತಾರಲ್ಲ, ಅವರು ಎಲ್ಲರೂ ನಾಳೆ ಈ ಕಾನೂನು ನಾವು ಮಾಡಿದ ಕಾನೂನು ಹೋರಾಟದಿಂದ ಅವರಿಗೂ ತೊಂದರೆ ಆಗ್ತದೆ. ಇಂಥ ತಪ್ಪು ಮಾಹಿತಿಗಳನ್ನು ಅವರು ಪರಿಶೀಲನೆ ಮಾಡದೆ ಅವರೊಟ್ಟಿಗೆ ಬಂದಾಗ ಅವರು ಮಾಡೋ ಉದ್ದೇಶ ಇವರಿಗೆ ಗೊತ್ತಿರುವುದಿಲ್ಲ. ಅವರ ಕೆಟ್ಟ ಉದ್ದೇಶದಿಂದ ಅವ್ರ ಜೊತೆ ಸೇರಿಕೊಂಡಾಗ ಮುಂದಿನ ದಿನಗಳಲ್ಲಿ ಅವರಿಗೂ ತೊಂದರೆ ಆಗ್ತದೆ. ಆದ್ದರಿಂದ ಯಾರನ್ನು ಯಾವುದು ಸರಿಯ ತಪ್ಪದು ನೋಡಿ ಹೌದು ವಿಷಯಗಳು ಹೌದಲ್ವೊಂದು ಅದನ್ನು ಪರಾವಲಂಬನೆ ಮಾಡಿಸಿ ಅವರ ಜೊತೆ ಕೂಡಲಿ, ಅಥವಾ ನಮ್ಮ ಜೊತೆ ಕೂಡಬೇಕಂತಲ್ಲ. ಸರಿಯ ತಪ್ಪನ್ನೋದು ಅವ್ರು ನಿರ್ಧಾರ ಮಾಡಿ ಅವರ ಒಂದು ನಿರ್ಧಾರ ತಗೊಳ್ಳಿ. ಸುಮ್ಮನೆ ಯಾರೋ ದಾರಿ ತಪ್ಪಿಸಿ ಅವರನ್ನು ಬಂದು ನಾಳೆ ಇವರ ಜೊತೆ ಅವರು ಸುಮ್ಮನೆ ಕಾನೂನು ಹೋರಾಟಕ್ಕೆ ಸಿಕ್ಕಿಸ್ಕೊಂಡು ಅದರಿಂದ ಅವ್ರು ಪೇಚಾಡೋದು ಇದೆಲ್ಲ ಮಾಡಲಿಕ್ಕಿಲ್ಲ. ನಮಗೂ ಮಾಡಬೇಕಂತಿಲ್ಲ. ಆದರೆ ನಾವು ಕಾನೂನು ಹೋರಾಟ ಮಾಡಿಕೊಂಡಾಗ ಅವರು ಅದರಲ್ಲಿ ಆಟೋಮೆಟಿಕ್ಕಾಗಿ ಸಿಕ್ಕಿಬೀಳ್ತಾರೆ. ಸೊ ಅದನ್ನು ಒಂದು ಎಚ್ಚರಿಕೆ ಕೊಡ್ತಾ ಇದ್ದೇವೆ ಈ ಮಾಧ್ಯಮದ ಮುಖಾಂತರ. ಅವರದ್ದು ದಾರಿ ತಪ್ಪಿಸುವಂಥ ಇದಕ್ಕೆ ಸಿಕ್ಕಿಬೀಳದೆ ಅವರವರ ಸ್ವಇಚ್ಛೆಯಿಂದ ಅವರವರ ಒಂದು ನಿರ್ಧಾರ ತಗೊಂಡು ಏನು ಅಂತ ಅವ್ರು ಮಾಡ್ಕೊಂಡು ಬಿಟ್ಟರೆ, ಗುಂಪುಗಾರಿಕೆ ಮಾಡಿಕೊಂಡು ಯಾರೋ ಒಬ್ಬ ಇದ್ದಾನೆ ಅವನಿಂದ ನಾವು ಹೋದಾಗ ನಾವು ಅವನ ಜೊತೆ ಇದು ಮಾಡ್ತೇವೆ ಅನ್ನೋದು ಇದನ್ನು ಉದ್ದೇಶಗಳಿಂದ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಅವರಿಗೆ ತೊಂದರೆ ಆಗೋದಂತೂ ಖಂಡಿತ. ಮುಖ್ಯಸ್ಥರು ₹1 ಇಷ್ಟ ಅಂತ ತಗೊಳ್ತಿರ್ಲಿಲ್ಲ. ಆದ್ರೆ ಅವರು ಇದು ಬಂದ ನಂತರ 2 ವರ್ಷದಿಂದ ಅವರು ಫಂಡ್ ಕಲೆಕ್ಟ್ ಮಾಡಿದ್ದಾರೆ ಸಾರ್ವಜನಿಕರಿಂದ ನವರಾತ್ರಿ ಪೂಜೆಗೆ. ಇದು ಇವರು ಆಡಳಿತ ಮುಖ್ಯಸ್ಥರು ತಗೊಳ್ತಿರ್ಲಿಲ್ಲ ಮುಂಚೆ. ಯಾವುದೇ ಒಂದು ಸಣ್ಣ ಇದೆ ಖಾಲಿ ಹಬ್ಬ ಹರಿದಿನಗಳಲ್ಲಿ ಏನು ಪೂಜೆ ಸ್ಪೆಷಲ್ ಇರ್ತದೆ ಅದಕ್ಕೊಂದು ಕೌಂಟರ್ ಮಾಡಿ ಏನಾದ್ರು ಪೂಜೆದು ಬಾಬ್ತು ನಾವು ತಗೊಳ್ತಿತ್ತು ಬಿಟ್ರೆ ಬಾಕಿ ಇದರಲ್ಲಿ ತಗೊಳ್ತಿಲ್ಲ. ನವರಾತ್ರಿ ಇದೆಲ್ಲ ಇವ್ರ ಕಡೆಯಿಂದ ಮಾಡಿಸ್ತಿದ್ದಾರೆ. ಹೋದ ವರ್ಷ ಸತ್ತು ತಗೊಳ್ಳಿಲ್ಲ ನವರಾತ್ರಿ. ಹೋದ ವರ್ಷ ಯಾವ ಪೂಜೆಯನ್ನು ತಗೊಳ್ಳಿಲ್ಲ, ಆರ್ಡರ್ ಉಂಟು ಆಗ್ಲಿಕ್ಕೆ ಯಾವುದೂ ಇಲ್ಲ. ಇಲ್ಲಾಂದ್ರೂ ನವರಾತ್ರಿ ಫ್ರೀಯಲ್ಲೇ ಪೂಜೆ ಇರ್ತಿತ್ತು ಎಲ್ಲ. ಅದು ಬೇಡ, ನಾವು ಕೊಟ್ಟ ದಾಖಲೆ ಏನು ದಾಖಲೆ ಬೇಕು ನೀವು ಅದನ್ನು ಕೇಳಿ. ಆ ದಾಖಲೆ ಪ್ರಕಾರ ಎಲ್ಲ ದಾಖಲೆಗಳನ್ನು ಒದಗಿಸ್ತೇವೆ. ಈಗ ಯಾರು ಏನು ಹೇಳ್ಬೋದು, ನಾವು ಹೇಳಿದ ತಕ್ಷಣ ಅದೇನು ಸತ್ಯ ಅಂತ ಆಗೋದಿಲ್ಲ. ಆದರೆ ನೀವು ಅದನ್ನು ಪರಿಶೀಲಿಸಿದಾಗ ನಿಮಗೆ ದಾಖಲೆಗಳನ್ನು ನಾವು ಕೊಡ್ತೇವೆ. ಪರಿಶೀಲಿಸಿ ನಾವು ಹೇಳಿದ್ದು ಸತ್ಯ ಸುಳ್ಳು ಅನ್ನೋದು ಗೊತ್ತಾಗ್ತದೆ. ಯಾಕಂದರೆ ನಾವು ಕೊಡಬೇಕಂತ ಇಲ್ಲ, ನಿಮಗೆ ಆ ಕೇಸ್ ನಂಬರ್ಗಳೆಲ್ಲ ಇದೆ. ನಿಮಗೆ ಮೊಬೈಲಲ್ಲೂ ನೋಡಿದ್ರು ಏನು ಅದರದ್ದು ಆರ್ಡರ್ ಕಾಪಿ ಸಿಗ್ತದೆ, ಎಲ್ಲ ಸಿಗ್ತದೆ. ಏನೇ ಇರಲಿ, ನಾಡ್ಪಾಲ್ ಜನತೆಗೆ ದೇವಸ್ಥಾನ ಮೇಲಿರುವ ಇದನ್ನು ಅವರು ಇದು ಮಾಡಬಾರ್ದು, ಧಕ್ಕೆ ತರಬಾರ್ದು. ಅಭಿಮಾನ ಉಂಟು ಒಂದು ದೇವಸ್ಥಾನ ಮೇಲೆ, ನಮ್ಮ ದೇವಸ್ಥಾನ ಅಂತ ಅಲ್ಲ. ಅವರು ಎಷ್ಟು ಬೊಬ್ಬೆ ಹೊಡೆದ್ರು ಕೂಡ ಜನರ ಭಾವನೆಗೆ ಆಗೋದಿಲ್ಲ. ಅದು ಒಂದು ಗುಂಪು ಮಾತ್ರ. ಆ ಗುಂಪಿನವರು ಮಾತ್ರ ಬಿಟ್ಟರಂತಾರೆ. ಇದು ನೀವು ಬೇಕಾದರೆ ಇದು ಜಾತ್ರೆ ಟೈಮ್ನಲ್ಲಿ ಬನ್ನಿ, ಎಷ್ಟು ಜನ ಬರ್ತಾರೆ, ಯಾರು ಅದನ್ನು ಇದು ದೇವಸ್ಥಾನಕ್ಕೆ ಹಾಗೆ ಅಂತಲ್ಲಿ ಅವರಿಗೆ ತೊಂದರೆ ಆಗ್ತಾ ಉಂಟು, ಇಲ್ಲಿ ಕಿರಿಕಿರಿ ಆಗ್ತಾ ಉಂಟು ಬಿಟ್ಟರಂತಂದರೆ ಯಾವ ಭಕ್ತಾಭಿಮಾನಿಗಳಿಗೆ ಯಾವ ಇದು ದೇವಸ್ಥಾನದ ಬಗ್ಗೆ ಅಥವಾ ನಮ್ಮ ಇದು ಮುಕ್ತೇಶ್ವರ ಕುಟುಂಬದವ್ರ ಬಗ್ಗೆ ಆಗಲಿ ಯಾವುದೇ ಒಂದು ಕೆಟ್ಟ ಅಭಿಪ್ರಾಯ ಇಲ್ಲ. ಕೆಲವೊಂದು ಜನರು ಬಿಟ್ಟರಂತಂದರೆ ಇಲ್ಲಿ ಈ ದೇವಸ್ಥಾನ ಈ ಗ್ರಾಮದಲ್ಲಿ ಎಷ್ಟು ಜನರಿದ್ದಾರೆ ಎಲ್ಲ ಗೊತ್ತುಂಟು. ನಿಮ್ಮ ಜನಸಂಖ್ಯೆ ಎಲ್ಲ ಬೇಕಾದ್ರೆ ಹೇಳಿ. ಒಂದು 95% ಜನರು ಇದ್ರ ಬಗ್ಗೆ 5% ಇಲ್ಲ ಅನ್ಬೋದು. 5% ಇಲ್ಲ, ಅದರಲ್ಲಿ ಅವರಿಗೂ ಗೊತ್ತಿಲ್ಲ. ಆದರೆ 5% ಇರೋರಲ್ಲಿ ಕೂಡ ಅದರಲ್ಲಿ 4.25% ಜನರಿಗೆ ಏನು ಅಂತ ವಿಷಯ ಗೊತ್ತಿಲ್ಲ. ಬಲಯ ಪೋಯ ಅಂತ ಹೇಳಿದಾಗ ಒಟ್ಟು ಬರ್ತಾರೆ ಗುಂಪಿನಲ್ಲಿ ಗೋವಿಂದ ಅಂತ ಬಿಟ್ಟರೆ ವಿಷಯ ಗೊತ್ತಿರೋದಿಲ್ಲ. ಕಾಣಿಕೆ ಡಬ್ಬಿ ಕಳವಾಗಿದೆ ಅಂತ ಹೇಳ್ತಾರೆ. ಕಳವಾಗಿದ್ದಲ್ಲ, ಏನು ಮಾಡದೇ ಇದ್ದಾರೆ. ಅವರು ಮುಜರಾಯಿ ಇಲಾಖೆಗೆ ನಾವು ಕಂಪ್ಲೇಂಟ್ ಕೊಡ್ತೇನೆ ಅಂತಾರೆ. ಕಂಪ್ಲೇಂಟ್ ಅಧಿಕಾರಿಗಳು ಈ ಗುಂಪಿನವರು ಸೇರಿ ಅದನ್ನು ಲಾಕ್ ಚೇಂಜ್ ಮಾಡಲಿಕ್ಕಾಗಿ ಸ್ವತಃ ಕಟ್ ಮಾಡಿ ತಕೊಂಡು ಹೋಗಿ ವರ್ಕ್ಶಾಪಿನಲ್ಲಿ ವೆಲ್ಡ್ ಮಾಡಿ ತಂದು ಬದಿಯಲ್ಲಿ ಇಟ್ಟಿದ್ದು. ವಾಪಸ್ಸು ಸಹ ಫಿಕ್ಸ್ ಮಾಡಲಿಲ್ಲ. ನಾವು ಬದಿಗೆ ಇಟ್ಟವ್ರು ಊರಿನವ್ರು ಸೇರಿ ಕಾಲಿಗೂ ತಾಕ್ತಿತ್ತು, ಅದಕ್ಕೂ ಸಿಮೆಂಟ್ ಸಹ ಹಾಕಲಿಲ್ಲ. ಇವತ್ತು ಬೇಕಾದ್ರೆ ನೀವು ಅವರಲ್ಲಿ ಕ್ಯಾಮರಾದಲ್ಲಿ ತೋರಿಸಬಹುದು. ಅಲ್ಲ, ಈಗ ಮೊನ್ನೆ ಅವ್ರು ಹೇಳಿದ್ರಲ್ಲ ಕಾಣಿಕೆ ಡಬ್ಬಿ ಹೊಡೆದಿದ್ದಾರಂತ, ಸಾರ್ವಜನಿಕರ ಕಾಲಿಗೂ ಅವ್ರದೇ ಸೈನ್ ಉಂಟು, ವಿಜಯ್ ಶೆಟ್ಟಿದು ಸೈನ್ ಉಂಟು, ಭಾಸ್ಕರ್ ಶೆಟ್ಟಿದು ಸೈನ್ ಉಂಟು, ಎಲ್ಲರದ್ದು ಸೈನ್ ಉಂಟು. ಅವ್ರ ಸಮ್ಮುಖದಲ್ಲೇ ಕಾಣಿಕೆ ಡಬ್ಬಿ ಹೊಡೆದು ಸೈಡ್ಗೆ ಇಟ್ಟಂತದ್ದು ಮಾಜರ್ ಮಾಡಿದ್ದಾರೆ. ಅವ್ರದೇ ಸೈನ್ ಅಧಿಕಾರಿಗಳ ಸಮ್ಮುಖದಲ್ಲೇ ಮಾಡಿದ್ದು. ದತ್ತ ಇಲಾಖೆ ಅವ್ರು ಮಾಡಿರೋದು. ಅವ್ರು ಮತ್ತೆ ಯಾರ ಮೇಲೆ ಗೋಬೆ ಕೂರಿಸ್ತಿರೋದು? ಅವರಿಗೆ ಪೊಲೀಸ್ನವರು ಇದ್ರು, ಎಲ್ಲರೂ ಇದ್ರು, ಎಲ್ಲರ ಸಮ್ಮುಖದಲ್ಲಿ. ಇವರಂತೂ ಮುಟ್ಲಿಲ್ಲ. ಧಾರ್ಮಿಕ ದತ್ತ ಇಲಾಖೆ ಇದರ ಕಾಪಿ ಬೇಕಾದ್ರೂ ಕೊಡ್ತೇವೆ. ಎಲ್ಲ ಅಧಿಕಾರಿಗಳಲ್ಲೇ ಆಗಿರೋದು. ತಗೊಂಡೋದವ್ರು ಅಲ್ಲಿ ಜೋಡಿಸುವೂ ಇಲ್ಲ. ಅಲ್ಲಿ ಉತ್ಸವ ಬಂತು, ತೆಗೆದು ಇಟ್ಟಿದೆ. ಆಗ ಕಾನೂನಲ್ಲಿ ಸಂಗ್ರಹ ಮಾಡಬಾರ್ದು ಅಂತ ಇತ್ತಲ್ಲ,
ತಗಲು ಬದಿಗೆ ಇಡ್ತಾರೆ. ಅದರಲ್ಲಿ ದುಡ್ಡು ಈ ಪೂರ ಇಷ್ಟಲ್ಲೇ ಉಂಟು. ತಗೊಂಡು ಹೋಗಿದ್ದಾರೆ. ಧಾರ್ಮಿಕ ದತ್ತಿ ಇಲಾಖೆ ಪೂರ ಪೇಮೆಂಟ್ ತಗೊಂಡು ಹೋಗಿದ್ದಾರೆ. ಇವ್ರು ಕೇಳಿದ್ದಾರೆ, ತಗೊಂಡಿದ್ದಾರೆ. ಭಟ್ರು ಎದುರು ಇವ್ರು ಸಮ್ಮುಖದಲ್ಲಿ ಹೊಡೆದೇ ಬಿಟ್ರೆ ಇವ್ರು ಅದರಲ್ಲಿ 1 ರೂಪಾಯಿ ಮುಟ್ಲಿಲ್ಲ. ಇವತ್ತಿನ ಅಲ್ಲಿ ಒಳಗಿದ್ದು ಬೇಕಾದ್ರೆ ಮಾತಾಡ್ತಾರೆ ಅಷ್ಟೇ, ನಾನು ಅದೇ ಹೇಳ್ದಂಗೆ. ಅಲ್ಲಿ ರಾತ್ರಿ ಎಲ್ಲ ಕೆಲಸ ಆಗುವಾಗ ಕರೀತಾರೆ ಫೋನ್ ಮಾಡಿ, ಅದು ಕ್ಲೀನ್ ಆಗಬೇಕು, ಇದು ಕ್ಲೀನ್ ಮಾಡಬೇಕು ಅಂತ. ಅಧಿಕಾರಿಗಳು ಯಾರು ಮುಜರಾಯಿ ಇಲಾಖೆಯಿಂದ ಇಬ್ರು ಕೆಲಸ ಇದ್ದಾರೆ, ಅವರ ಹೆಸರು ಏನಂತ ಗೊತ್ತಿಲ್ಲ. ಇಬ್ರು ಅಧಿಕಾರಿಗಳು ಪ್ರತಿಯೊಂದು ದಿನವೂ ಇಲ್ಲೇ ಇರ್ತಿದ್ರು. ಅವ್ರಿಗೆ ಇಲ್ಲಿ ಏನಾದ್ರು ಆಗ್ಬೇಕಾದ್ರೆ ಹಗಲು ರಾತ್ರಿ ಅಂತೆಲ್ಲ ಕರೀತಿದ್ದಾರೆ. ಕೆಲಸ ಮಾಡಿದ ದುಡ್ಡು ಮಾಡ್ತಿಲ್ಲ ಇವತ್ತಿಗೆ. ಅಧಿಕಾರಿಗಳ ಗುಂಪಿನಿಂದ ಇಲ್ಲ. ಏನಿತ್ತು ನೋಡಿ ಮೊನ್ನೆ ಬಂದವರೆಲ್ಲ ಇದ್ದಾರಲ್ಲ, ಎಲ್ಲರೂ ಇಲ್ಲೇ ಇದ್ದಾರೆ ನೋಡಿ. ಕಾಣಿಕೆ ಡಬ್ಬಿ ಹೊಡೆಯಲಿಕ್ಕೆ ಬಂದವರು ಕೊಡ್ತೇವೆ ಫಸ್ಟ್ ಪ್ರಶ್ನೆ ಕೊಡ್ತೇವೆ. ಇಲ್ಲಿ ನೋಡಿ ಭಾಸ್ಕರ್ ಶೆಟ್ರು ಮೊನ್ನೆ ಅಲ್ಲೇ ಇದ್ರು, ಅವ್ರ ಒಟ್ಟಿಗೆ ನಿಂತ್ಕೊಂಡು ಇಲ್ಲಿ ನೋಡಿ ಹೊಡಿತಿದ್ರು. ಪ್ರೂಫ್ ಉಂಟಲ್ಲ ನಮ್ಮ ಹತ್ರ. ಅದರಲ್ಲಿ ಕೆಲವು ಜನ ನೋಡಿ ಅದು ಸೀಲ್ ಮಾಡಿದ್ದು, ಯಾರು ಮುಜರಾಯಿ ಇಲಾಖೆಯವರು ಸೀಲ್ ಮಾಡಿ ಕ್ಯಾಮರಾದವ್ರನ್ನ ಇದು ಮಾಡ್ತಾ ಇರೋದು, ಬರಬೇಡಿ ಅಂತ ಒಳಗೆ. ಮೆಸೇಜ್ ಉಂಟು. ನೋಡಿ ಧಮಕಿ ಕೊಟ್ಟ ವಿಜಯ್ ಶೆಟ್ಟಿ ಅವ್ರದ್ದು ಮೆಸೇಜ್, ವಿಡಿಯೋ ಸಹ ಉಂಟು ಒಂದು. ಇಲ್ಲಿ ನೋಡಿ ಧಮಕಿ ಕೊಟ್ಟ ಮೆಸೇಜ್, ಮೆಸೇಜ್ ಎಲ್ಲ ಪ್ರೂಫ್ ಉಂಟು ನಮ್ಮ ಹತ್ರ. ಹೌದು ನೋಡಿ, ಭಾಸ್ಕರ್ ಶೆಟ್ರು ಕ್ಲಿಯರ್ ತೋರ್ತಾನೆ. ಅವ್ರಿಗೆ ನಾವು ಹೊಡೆದಿದ್ದಂಗೆ ಧಾರ್ಮಿಕ ದತ್ತಿ ಇಲಾಖೆ ಅವ್ರ ಇದ್ರೆ ಹೊಡೆದು ಅವ್ರು ಮಾಜರ್ ಮಾಡಿರೋಂಥದ್ದು. ಪ್ರಸಾದದ್ದು ಈ ಮಾತ್ರ ಮಾತ್ರ ಹನುಮಾನ್ ದೇವಸ್ಥಾನ ಇಲ್ಲಿ ತಾಲೀಕು ಮಾಡ್ತಿದ್ದಾರೆ. ಅದು ಅದಕ್ಕೆ ಬೇರೆ ಸಂಬಂಧ ಜೋಡಣೆ ಮಾಡಿದ್ರು ಅಷ್ಟೇ. ಜೀರ್ಣೋದ್ಧಾರ ಟೈಮ್ ಇದು ಜೀರ್ಣೋದ್ಧಾರ ಸಮಿತಿದು ಕೊನೆ ಮೀಟಿಂಗ್. ಈ 2 ಲಕ್ಷ ಚಿಲ್ಲರೆ 2,07,837 ರೂಪಾಯಿ ಇದನ್ನು ಕೆನರಾ ಬ್ಯಾಂಕಲ್ಲಿ FD ಇಟ್ಟಿರ್ತಾರೆ, ಆಯಿತಾ? ಇದಕ್ಕೆ ಎಲ್ಲರೂ ಸಾಕ್ಷಿ ಹಾಕಿರ್ತಾರೆ. ಯಾರೆಲ್ಲ ಜೀರ್ಣೋದ್ಧಾರ ಸಮಿತಿ ಇದ್ರು ಅವರೆಲ್ಲ ಸಾಕ್ಷಿಯೂ ಹಾಕಿರ್ತಾರೆ. ಅದನ್ನು ನಾವೇನು ಮಾಡ್ತೇವೆ ಅಂದರೆ ಭೋಜನ ಶಾಲೆಯನ್ನು ಮಾಡ್ತೇವೆ. ಆ ಭೋಜನ ಶಾಲೆಗೆ ಇದನ್ನು ಯೂಸ್ ಮಾಡ್ತೇವೆ 2 ಲಕ್ಷ. ಅದೇ ಅದರ ಬಗ್ಗೆ ಬೋರ್ಡ್ ಕೂಡ ಇದೆ ಒಳಗೆ, ಎಲ್ಲ ದಾಖಲೆ ಕೂಡ ಇದೆ. ಒಳಗೆ ಬೋರ್ಡ್ ಕೂಡ ಇದೆ, ಯಾರ್ಯಾರು ಎಷ್ಟು ಹಾಕಿದ್ದಾರೆ ಅಂತ. ಆಮೇಲೆ ನಮ್ಮ ತಿಂಗಳೇ ಕುಟುಂಬದವರು ಏನೂ ಕೊಡಲಿಲ್ಲ ಅಂತ ಹೇಳಿದ್ದಾರೆ. ಒಳಗಡೆ ಬೋರ್ಡ್ ಉಂಟು. ಆ ಬೋರ್ಡಲ್ಲಿ ನಮ್ಮ ಕಾಂಟ್ರಿಬ್ಯೂಷನ್ ಏನು, ತೀರ್ಥಮಂಟಪ ಉಂಟು. ತೀರ್ಥಮಂಟಪವನ್ನು ನಮ್ಮ ಕುಟುಂಬದವರೇ ಮಾಡಿದ್ದು, ಅದನ್ನು ನೋಡ್ಬೋದು. ಒಳಗಡೆ ಬೋರ್ಡಿನ ಕಾಪಿ ನೋಡಬೇಕು. ಮೊನ್ನೆ ಹೇಳಿದ್ರು ಆಡಳಿತ ಮುಖ್ಯಸ್ಥರು 1 ರೂಪಾಯಿ ದೇವಸ್ಥಾನಕ್ಕೆ ಹಾಕಲಿಲ್ಲ ಅಂತ ಪ್ರೆಸ್ ಮೀಟ್ ಅಲ್ಲೇ ಇದೆ. ಅವ್ರು ಹಾಕಿದ ಸಾಕ್ಷಿಯಲ್ಲಿ ಅಲ್ಲೇ ಒಳಗೆ ಹೋದರೆ ಕಾಣ್ತದೆ, ಬೋರ್ಡ್ ಎಲ್ಲ ದೇವಸ್ಥಾನದಲ್ಲೇ ಇದೆ. ಭೋಜನ ಶಾಲೆಗೆ ಮತ್ತು ಶಾರ್ಟ್ ಬಂದಿದ್ದು ಕೂಡ ನಮ್ಮ ಕುಟುಂಬದವರೇ ಹಾಕಿದೆ. ಅದು ಉಂಟು ಬೋರ್ಡಲ್ಲಿ, ನೀವು ಕ್ಯಾಮರಾದಲ್ಲಿ ಒಮ್ಮೆ ತೋರಿಸಿ.